ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್, ಅಂದರೆ ವಿಲ್ ಬಿ ಜೊತೆ ING ವರ್ಬ್ನ ಯೂಸ್ ಮಾಡೋದು. ಸೊ ತುಂಬ ಜನ ಬಿಗಿನರ್ಸ್ ಈಗೀಗ ಈ ಟೆನ್ಸ್ನ ಕಲಿತಾ ಇರೋರು ತುಂಬ ಮಿಸ್ಟೇಕ್ ಮಾಡ್ತಾರೆ, ಕಾಮನ್ ಮಿಸ್ಟೇಕ್. ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಆ್ಯಂಡ್ ಕಂಪೇರ್ ಮಾಡಿ ಕೂಡ ತೋರಿಸ್ತೀನಿ ಬೇರೆ ಟೆನ್ಸ್ಗೆ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್, ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಟೆನ್ಸ್ ಚಾರ್ಟ್ ಗೊತ್ತಾಗಿದೆ ಅಲ್ವಾ? ನಾವೀಗ ಆಲ್ರೆಡಿ ತುಂಬ ಟೆನ್ಸ್ಗಳನ್ನ ಮುಗಿಸಿದ್ದೀವಿ ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಎಲ್ಲ ವೀಡಿಯೋಸ್ನ ಸೀರಿಯಲ್ ವೈಸ್ ನೋಡಬೇಕು, ಯಾಕೆಂದರೆ ಪ್ರತಿ ಕ್ಲಾಸ್ ಅದರ ಹಿಂದಿನ ಕ್ಲಾಸ್ಗೆ ಲಿಂಕ್ ಇರುತ್ತೆ. ನೀವು ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಆರ್ ನೀವು ಯಾವುದೇ ವೀಡಿಯೋ ನೋಡಿಲ್ಲ ಅಂದರೆ ನಾನು ಲಿಂಕ್ ಕೊಡ್ತಾ ಇದ್ದೀನಿ, ಹೋಗಿ ನೋಡಿ ಫಸ್ಟ್. ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ನಾವು ಫ್ಯೂಚರ್ನ ಒಂದು ಟೈಮ್ನಲ್ಲಿ, ಫ್ಯೂಚರ್ ಅಂದರೆ ಇನ್ನು ಮುಂದೆ ಯಾವುದೇ ಒಂದು ಸ್ಪೆಸಿಫಿಕ್ ಟೈಮ್ನಲ್ಲಿ ಮಾಡ್ತಾ ಇರೋ ಕೆಲಸಗಳನ್ನ ಹೇಳ್ತೀವಿ. ಫ್ಯೂಚರ್ನ ಯಾವುದೋ ಒಂದು ಸ್ಪೆಸಿಫಿಕ್ ಟೈಮ್ನಲ್ಲಿ ಆ ಕೆಲಸ ಪ್ರೋಗ್ರೆಸ್ನಲ್ಲಿರುತ್ತೆ ಅನ್ನೋದನ್ನಷ್ಟೇ ಹೇಳ್ತೀವಿ. ನಾಳೆ ನಾನು ಈ ಟೈಮ್ಗೆ ಏನು ಮಾಡ್ತಾ ಇರ್ತೀನಿ, ಇವತ್ತು ಸಂಜೆ ಏನು ಮಾಡ್ತಾ ಇರ್ತೀನಿ, ನೆಕ್ಸ್ಟ್ ವೀಕ್ ಏನು ಮಾಡ್ತಾ ಇರ್ತೀನಿ, ಅಷ್ಟನ್ನು ಮಾತ್ರ ನಾವಿಲ್ಲಿ ಹೇಳ್ತೀವಿ. ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಏನೂ ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ಮುಂದಿನ ಒಂದು ಸ್ಪೆಸಿಫಿಕ್ ಟೈಮ್ನಲ್ಲಿ ನಾವೇನು ಮಾಡ್ತೀವಿ ಅನ್ನೋದಷ್ಟೇ ಹೇಳ್ತೀವಿ, ರೈಟ್? ಟು ಸೇ ದಟ್ ಸಮ್ ಆ್ಯಕ್ಷನ್ ವಿಲ್ ಬಿ ಗೋಯಿಂಗ್ ಆನ್ ಅಟ್ ಅ ಸ್ಪೆಸಿಫಿಕ್ ಟೈಮ್ ಇನ್ ದ ಫ್ಯೂಚರ್. ಸೊ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಕಲ್ತಿದ್ದೀರಾ ಅಲ್ವಾ? ನಾನು ಇವತ್ತು ಬೆಳಿಗ್ಗೆ ಏನು ಮಾಡ್ತಾ ಇದ್ದೆ, ನಾನು ಇವತ್ತು ಬೆಳಿಗ್ಗೆ 8 ಗಂಟೆಗೆ ಟಿಫಿನ್ ಮಾಡ್ತಾ ಇದ್ದೆ, ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ, ನಾನು ಅದನ್ನು ಮಾಡ್ತಾ ಇದ್ದೆ, ಇದನ್ನು ಮಾಡ್ತಾ ಇದ್ದೆ ಅಂತ ಹೇಳ್ತಿರಲ್ವ, ಅದನ್ನೇ ಫ್ಯೂಚರ್ಗೆ ಅಪ್ಲೈ ಮಾಡಿ ಅಷ್ಟೇ. ಫ್ಯೂಚರ್ನ ಒಂದು ಟೈಮ್ನಲ್ಲಿ ನೀವೇನು ಮಾಡ್ತಾ ಇರ್ತೀರಾ, ಅದೇ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅಷ್ಟೇ. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿ, ಇಲ್ಲಿ ವಿಲ್ ಬಿ ಯೂಸ್ ಆಗುತ್ತೆ. ಇಲ್ಲಿ ವಿಲ್ ಬಿ ಅನ್ನೋದು ಸಿಂಗಲ್ ವರ್ಡ್ ಥರ ಯೂಸ್ ಮಾಡಬೇಕು, ಅದನ್ನು ಜೊತೆಗೆ ಇಡಬೇಕು. ವಿಲ್ ಮತ್ತು ಬಿ ಸಪ್ರೇಟ್ ಎರಡು ವರ್ಡ್ಸ್ ಅಲ್ಲ, ಸಿಂಗಲ್ ಯೂನಿಟ್ ಅಂಡ್ ಇವೆರಡೂ ಸೇರಿ ಹೆಲ್ಪಿಂಗ್ ವರ್ಬ್. ಇಲ್ಲಿ ನಾವು ಅದನ್ನು ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ ಆ್ಯಂಡ್ ಮೇನ್ ವರ್ಬ್ ING ಫಾರ್ಮ್ನಲ್ಲಿರುತ್ತೆ. ಸೊ ಯಾವುದೇ ಸಬ್ಜೆಕ್ಟ್ ಬಂದರೂ ವಿಲ್ ಬಿ ಮೇನ್ ವರ್ಬ್ ING ಫಾರ್ಮ್ನಲ್ಲಿಡಿ. ನೋಡಿ ಇಲ್ಲಿ ಐ ವಿಲ್ ಬಿ ಸ್ಟಡಿಯಿಂಗ್ ಇಂಜಿನಿಯರಿಂಗ್ ಅಂದರೆ ನಾನು ಇಂಜಿನಿಯರಿಂಗ್ ಓದ್ತಾ ಇರ್ತೀನಿ. ಸೊ ವಿಲ್ ಬಿ ಬಂದಿರೋದ್ರಿಂದ ಅಫ್ಕೋರ್ಸ್ ಅದು ಗೊತ್ತಾಗುತ್ತೆ ಫ್ಯೂಚರ್ನಲ್ಲೇ ಅಂತ. ನೀವು ಬೇಕಿದ್ರೆ ಸ್ಪೆಸಿಫಿಕ್ ಟೈಮ್ ಹಾಕ್ಬೋದು ಈ ಥರ. ಐ ವಿಲ್ ಬಿ ಸ್ಟಡಿಯಿಂಗ್ ಇಂಜಿನಿಯರಿಂಗ್ ನೆಕ್ಸ್ಟ್ ಇಯರ್ ಅಂದರೆ ನಾನು ಮುಂದಿನ ವರ್ಷ ಇಂಜಿನಿಯರಿಂಗ್ ಓದ್ತಾ ಇರ್ತೀನಿ. ಹಿ ವಿಲ್ ಬಿ ಸ್ಟಡಿಯಿಂಗ್, ಶಿ ವಿಲ್ ಬಿ ಸ್ಟಡಿಯಿಂಗ್ ಅಂತ. ಆ್ಯಂಡ್ ತುಂಬ ಜನ ಮಾಡೋ ಮಿಸ್ಟೇಕ್ ಏನು ಅಂದರೆ ಐ ವಿಲ್ ಸ್ಟಡಿಯಿಂಗ್ ಇಂಜಿನಿಯರಿಂಗ್ ಅಂತಾರೆ, ಇಲ್ಲಿ ಬಿನ ಮಿಸ್ ಮಾಡ್ತಾರೆ. ಅದು ಮಾಡಬಾರ್ದು, ಇಲ್ಲಿ ವಿಲ್ ಬಿನ ಜೊತೆಗೆ ಇಡಬೇಕು. ಬಿ ಹಾಕಿರೋದ್ರಿಂದ ING ವರ್ಬ್ನ ಹಾಕಲೇಬೇಕು. ಐ ವಿಲ್ ಸ್ಟಡಿ ಇಂಜಿನಿಯರಿಂಗ್ ಅಂದರೆ ನೀವು ಒಂದು ನಿಮ್ಮ ಡಿಸಿಷನ್ನ ಹೇಳ್ತಾ ಇದ್ದೀರಾ. ಫ್ಯೂಚರ್ನಲ್ಲಿ ನಾನು ಏನು ಮಾಡ್ತೀನಿ, ನಾನು ನೆಕ್ಸ್ಟ್ ಇಯರ್ ಇಂಜಿನಿಯರಿಂಗ್ ಓದ್ತೀನಿ ಅಂತ ಹೇಳೋದಷ್ಟೇ ಆಗುತ್ತೆ. ಏನಂದರೆ ಐ ವಿಲ್ ಸ್ಟಡಿ ಇಂಜಿನಿಯರಿಂಗ್ ಅಂದರೆ ಫ್ಯೂಚರ್ನಲ್ಲಿ ನೀವೇನು ಮಾಡ್ತೀರಾ ಅನ್ನೋದನ್ನು ಹೇಳ್ತಾ ಇದೆ ಇಲ್ಲ ಅಷ್ಟೇ. ಫ್ಯೂಚರ್ನ ಒಂದು ಟೈಮ್ನಲ್ಲಿ ಕಂಟಿನ್ಯೂಯಸ್ ಆಗಿ ಏನು ಮಾಡ್ತಾ ಇರ್ತೀರಾ ಅನ್ನೋದು ಈ ಸೆಂಟೆನ್ಸ್ ಹೇಳುತ್ತೆ, ಐ ವಿಲ್ ಬಿ ಸ್ಟಡಿಯಿಂಗ್ ಇಂಜಿನಿಯರಿಂಗ್ ಅಂತ, ರೈಟ್? ಸೊ ಎಲ್ಲ ಫಾರ್ಮ್ಸ್ನಲ್ಲೂ ಕೂಡ ನೀವು ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲ ಅಂದರೆ ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ. ಸೊ ನೀವು ನೋಟ್ಸ್ ಮಾಡ್ಕೊಳ್ಳೇಬೇಕು. ನೀವೆಷ್ಟೇ ಬ್ಯುಸಿ ಇದ್ದರೂ ಅಟ್ಲೀಸ್ಟ್ ಒಂದು ಚಿಕ್ಕ ನೋಟ್ ಪ್ಯಾಡ್ ಇಟ್ಕೊಳ್ಳಿ, ನೋಟ್ ಪ್ಯಾಡ್ನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲ ಎಕ್ಸಾಂಪಲ್ಸ್ನಂತೂ ನೀವು ಬರ್ಕೊಳ್ಳೇಬೇಕು, ಟೈಮ್ ಸ್ಪೆಂಡ್ ಮಾಡಲೇಬೇಕು. ಇಲ್ಲಾಂದರೆ ನಿಮಗೆ ಯಾವಾಗಲೂ ಕನ್ಫ್ಯೂಷನ್ ಇರುತ್ತೆ, ಏನು ಯಾಕೆ ಡಿಫ್ರೆನ್ಸ್ ಏನು ಅನ್ನೋದು. ಸೊ ಎಲ್ಲ ಫಾರ್ಮ್ಸ್ನಲ್ಲೂ ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಇಲ್ಲಿ ಐ ವಿಲ್ ಬಿ ಕುಕಿಂಗ್ ಡಿನ್ನರ್ ಅಟ್ 8 ಟುಡೇ ಅಂದರೆ ನಾನಿವತ್ತು 8 ಗಂಟೆಗೆ ಅಡುಗೆ ಮಾಡ್ತಾ ಇರ್ತೀನಿ. ಸೊ ಯಾವಾಗಲೂ ಸ್ಟಾರ್ಟ್ ಆಗೋಗಿರುತ್ತೆ. ಓಕೆ, ನಾನು 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ, 7:15 ಸ್ಟಾರ್ಟ್ ಮಾಡ್ತೀನಿ, ಬಟ್ 8 ಗಂಟೆಗೆ ಏನು ಮಾಡ್ತಾ ಇರ್ತೀನಿ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವ್ರು 8 ಗಂಟೆಗೆ ನನಗೇನೋ ಕೆಲಸ ಹೇಳಿದ್ರು, ಇಲ್ಲ ನಾನು 8 ಗಂಟೆಗೆ ಈ ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀನಿ. ಆ ಕೆಲಸ 8:15 ಮುಗಿಬೋದು ಅಥವಾ 9 ಗಂಟೆಗೆ ಮುಗಿಬೋದು. ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದು ಗೊತ್ತಿಲ್ಲ, ಎಂಡ್ ಆಗುತ್ತೆ ಯಾವಾಗ ಅನ್ನೋದು ಗೊತ್ತಿಲ್ಲ, ಅದನ್ನು ಹೇಳಲ್ಲ ಕೂಡ. ಬಟ್ ಆ ಸ್ಪೆಸಿಫಿಕ್ ಟೈಮ್ನಲ್ಲಿ ಯಾರೇನು ಮಾಡ್ತಾ ಇರ್ತಾರೆ ಅನ್ನೋದನ್ನು ಮಾತ್ರ ಹೇಳ್ತೀವಿ, ರೈಟ್? ಶಿ ವಿಲ್ ಬಿ ಕುಕಿಂಗ್ ಡಿನ್ನರ್ ಅಟ್ 8, ಮೈ ಮಾಮ್ ವಿಲ್ ಬಿ ಕುಕಿಂಗ್ ಡಿನ್ನರ್ ಅಟ್ 8, ರೈಟ್? ಈ ಥರ ನೀವು ಮಾಡ್ಕೊಳ್ಳಿ. ಇಲ್ಲ ನಾನು 8 ಗಂಟೆಗೆ ಅಡುಗೆ ಮಾಡ್ತಾ ಇರಲ್ಲ ಅಂದರೆ ನಾಟ್ ಸೇರಿಸ್ಬೇಕು, ವಿಲ್ ಬಿ ಮಧ್ಯದಲ್ಲಿ. ಮೈ ಮಾಮ್ ವಿಲ್ ನಾಟ್ ಬಿ ಕುಕಿಂಗ್ ಡಿನ್ನರ್ ಅಟ್ 8 ಟುಡೇ ಅಂದರೆ ಇವತ್ತು ನಮ್ಮ ಮಮ್ಮಿ 8 ಗಂಟೆಗೆ ಅಡುಗೆ ಮಾಡ್ತಾ ಇರಲ್ಲ, ನಾನು ಅವ್ರಿಗೆ ಹೇಳ್ತೀನಿ ಆ ಕೆಲಸ ಮಾಡೋದಕ್ಕೆ, ಆ ಟೈಮ್ನಲ್ಲಿ ಆ ಕೆಲಸ ಮಾಡ್ತಾ ಇರಲ್ಲ ಅಂತ ಹೇಳಿ.
ಆ್ಯಂಡ್ ನೀವು ಈ ಥರ ಮಿಸ್ಟೇಕ್ ಮಾಡಿಬಿಟ್ಟು ಐ ವಿಲ್ ಬಿ ನಾಟ್ ಕುಕಿಂಗ್ ಅನ್ನಬಾರ್ದು. ನಾಟ್ನ ಯಾವಾಗಲೂ ವಿಲ್ ಬಿ ಮಧ್ಯದಲ್ಲೇ ಸೇರಿಸ್ಬೇಕು. ಇದನ್ನು ನೋಟ್ ಮಾಡಿಟ್ಕೊಂಬಿಡಿ. ತುಂಬ ಜನ ಅದನ್ನೂ ಮಿಸ್ಟೇಕ್ ಮಾಡ್ತಾರೆ. ನೆಕ್ಸ್ಟ್ ಕೇಳಬೇಕು ನೀವು ಆ ಟೈಮಲ್ಲಿ ಅದನ್ನು ಮಾಡ್ತಾ ಇರ್ತೀರಾ, ವಿಲ್ ಯು ಬಿ ಕುಕಿಂಗ್. ನೋಡಿ ಇಲ್ಲಿ ವಿಲ್ ಬಿ ಮಧ್ಯದಲ್ಲಿ ಸಬ್ಜೆಕ್ಟ್ ಹಾಕಬೇಕು. ವಿಲ್ ಯು ಬಿ ಕುಕಿಂಗ್ ಡಿನ್ನರ್ ಅಟ್ 8 ಟುಡೇ ಅಂತ ನೋಡಿ, ವಿಲ್ ಬಿ ಮಧ್ಯದಲ್ಲಿ ಸಬ್ಜೆಕ್ಟ್ ಬರಬೇಕು, ಯಾವುದೇ ಸಬ್ಜೆಕ್ಟ್ ಆಗಿರಲಿ. ಅದನ್ನು ನೆಗೆಟಿವ್ ಮಾಡಿದ್ರೆ ವೋಂಟ್ ಬಿ ಕುಕಿಂಗ್ ಆಗುತ್ತೆ ಅಷ್ಟೇ. ನೀನು ಇವತ್ತು 8 ಗಂಟೆಗೆ ಏನು ಮಾಡ್ತಾ ಇರ್ತೀಯಾ ಅಂತಲೂ ಕೇಳಬೇಕಲ್ವ ನೀವು. ವಾಟ್ ವಿಲ್ ಯು ಬಿ ಡೂಯಿಂಗ್ ಅಟ್ 8 ಟುಡೇ. ಸೊ ಇದು ತುಂಬ ಕಾಮನ್ ಕ್ವಶನ್ ಈ ಥರ ಕೇಳೋದು. ನೀನು ನಾಳೆ ಈ ಟೈಮ್ಗೆ ಏನು ಮಾಡ್ತಿರ್ತೀಯಾ, ವಾಟ್ ವಿಲ್ ಯು ಬಿ ಡೂಯಿಂಗ್ ಅಟ್ ದಿಸ್ ಟೈಮ್ ಟುಮಾರೋ. ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಅಂತೂ ನೀವು ಬರ್ಕೊಳ್ಳೇಬೇಕು. ಬರೆದಾಗಲೇ ನಮ್ಮ ಮೈಂಡ್ನಲ್ಲಿ ಅದು ಉಳ್ಕೊಳ್ಳುತ್ತೆ. ಓಕೆ, ಈಗ ನೀವು ಟ್ರೈ ಮಾಡಿ. ದ ಬೇಬಿ ವಿಲ್ ಬಿ ಸ್ಲೀಪಿಂಗ್ ಇನ್ ದ ಆಫ್ಟರ್ನೂನ್. ರೈಟ್, ಅಟ್ ದ ಆಫ್ಟರ್ನೂನ್ ಅನ್ಬಾರ್ದು, ಇಂದನೇ ಬರಬೇಕು. ಆಫ್ಟರ್ನೂನ್ ಯಾವಾಗಲೂ ಅಟ್ ನೂನ್ ಅನ್ಬೋದು. ಅಂದರೆ ಎಕ್ಸಾಕ್ಟ್ಲಿ 12 o'clockಗೆ ಅಟ್ ನೂನ್ ಅಂತೀವಿ. ಆಫ್ಟರ್ನೂನ್ ಅಂದರೆ 12 o'clock ಆದಮೇಲೆ. ಡೋಂಟ್ ಕಾಲ್ ಮೀ ಟು ನೈಟ್, ಐ ವಿಲ್ ಬಿ ಸ್ಟಡಿಯಿಂಗ್ ದೆನ್. ಅಂದರೆ ಆಗ. ಐ ವಿಲ್ ಬಿ ಸ್ಟಡಿಯಿಂಗ್ ಅಟ್ ಮೈ ಫ್ರೆಂಡ್ಸ್ ಹೌಸ್ ದಿಸ್ ಈವ್ನಿಂಗ್. ಸೊ ಐ ವಿಲ್ ಶಾರ್ಟ್ ಫಾರ್ಮ್ ಏನು, ಐ ವಿಲ್ ಬಿ ಸ್ಟಡಿಯಿಂಗ್. ಯಾವಾಗಲೂ ನೋಡಿ, ಒಬ್ಬರ ಮನೆ ಅಂತ ಹೇಳುವಾಗ ಫ್ರೆಂಡ್ಸ್ ಅಪೋಸ್ಟ್ರಫಿ ಎಸ್ ಹಾಕಬೇಕು. ಅಂದರೆ ಅವರ. ಈಗ ಅವನಿಗೆ ಇವತ್ತು ಚೆನ್ನಾಗಿಲ್ಲ, ಬಟ್ ಈ ಮೆಡಿಸನ್ ತೊಗೊಂಡಿದ್ದಾನೆ, ನಾಳೆಗೆಲ್ಲ ಅವನು ಚೆನ್ನಾಗಿ ಚೇತರಿಸ್ಕೊಳ್ತಾ ಇರ್ತಾನೆ. ಹಿಲ್ ಬಿ ಫೀಲಿಂಗ್ ಬೆಟರ್ ಟುಮಾರೋ. ಫೀಲಿಂಗ್ ಬೆಟರ್ ಅಂದರೆ ಅದೇ ಚೇತರಿಸ್ಕೊಳ್ತಾ ಇರೋದು, ರಿಕವರ್ ಆಗೋದು. ವಿಲ್ ಬಿ ಮುಂದೆ ING ವರ್ಬ್ನ ಹಾಕಬೇಕು. ಇಲ್ಲಿ ವಿಲ್ ಬಿ ಅನ್ನೋದು ಸಿಂಗಲ್ ಯೂನಿಟ್ ಆಗಿ ತಗೋಬೇಕು. ಗೊತ್ತಾಯ್ತಲ್ವಾ? ಇಲ್ಲಿ ನೋಡಿ ಒಂದು ಡಿಫ್ರೆನ್ಸ್ ಹೇಳ್ತೀನಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯು ಟುಮಾರೋ ಅಂದರೆ ಅರ್ಥ ನಾನು ನಾಳೆ ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಇಷ್ಟೊತ್ತರೆಗೂ ನಾನು ಇದನ್ನೇ ನಿಮ್ಗೆ ಹೇಳ್ಕೊಟ್ಟೆ ಅಲ್ವಾ. ಇಲ್ಲಿ ವಿಲ್ ಬಿ ಅನ್ನೋದು ಸಿಂಗಲ್ ಯೂನಿಟ್ ಹೆಲ್ಪಿಂಗ್ ವರ್ಬ್. ಸಪ್ರೇಟ್ ಮಾಡಬಾರ್ದು ವಿಲ್ ಬಿನ ನೀವಿಲ್ಲಿ. ಬಟ್ ಸಿಂಪಲ್ ಫ್ಯೂಚರ್ನಲ್ಲೂ ನಾವು ವಿಲ್ ಬಿನ ಯೂಸ್ ಮಾಡ್ಬೋದು. ಯಾವ ಟೆನ್ಸ್? ಸಿಂಪಲ್ ಫ್ಯೂಚರ್ ಟೆನ್ಸ್. ನಾವು ಇವತ್ತು ಕಲಿತಾ ಇರೋದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ನಾನು ಲಾಸ್ಟ್ ಕ್ಲಾಸ್ನಲ್ಲಿ ನಿಮ್ಗೆ ಏನು ಹೇಳ್ಕೊಟ್ಟಿದ್ದೆ? ಸಿಂಪಲ್ ಫ್ಯೂಚರ್. ಅಲ್ಲೂ ವಿಲ್ ಬಿ ಬರುತ್ತೆ. ನೋಡಿ ಇಲ್ಲಿ, ಐ ವಿಲ್ ಬಿ ಇನ್ ಮೈಸೂರು ಟುಮಾರೋ ಅಂದರೆ ಅರ್ಥ ನಾನು ನಾಳೆ ಮೈಸೂರಿನಲ್ಲಿ ಇರ್ತೀನಿ. ಇಲ್ಲಿ ಬಿ ಮುಂದೆ ಯಾವುದು ING ವರ್ಬ್ ಬಂದಿಲ್ಲ. ಯಾಕಂದರೆ ಬಿ ಅನ್ನೋದೇ ಮೇನ್ ವರ್ಬ್. ಯಾಕಂದರೆ ಈ ಸೆಂಟೆನ್ಸ್ ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿದೆ. ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿ ಏನು? ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಅದ್ರ ಮುಂದೆ ಬರೋದು ಮೇನ್ ವರ್ಬ್. ಇಲ್ಲಿ ಮೇನ್ ವರ್ಬ್ ಬಿ. ನಿಮಗೆ ಗೊತ್ತಿದೆ ಅಲ್ವಾ, ಬಿ ಅನ್ನೋದು ಕೂಡ ಒಂದು ವರ್ಬ್, ಇರು ಅನ್ನೋದನ್ನು ತೋರಿಸುತ್ತೆ. ರೈಟ್, ಇದು ಸಿಂಪಲ್ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ನ ಪ್ರಕಾರ ಏನು? ವಿಲ್ ಮುಂದೆ ಬೇಸ್ ವರ್ಬ್ ಬರಬೇಕು, V1 ಬರಬೇಕು. ಇಲ್ಲಿ ಬರ್ತಾ ಇರೋದು ಅದೇ, ವಿಲ್ ಮುಂದೆ ಬೇಸ್ ವರ್ಬ್ ಬಂದಿದೆ ಬಿ. ಅದೇ ಥರ ನೀವು ಐ ವಿಲ್ ಬಿ ಅಟ್ ವರ್ಕ್ ಅನ್ಬೋದು, ನಾನು ಕೆಲಸದಲ್ಲಿ ಇರ್ತೀನಿ. ಐ ವಿಲ್ ಬಿ ಗುಡ್, ಐ ವಿಲ್ ಬಿ ಓಕೆ, ಹಿ ವಿಲ್ ಬಿ ಆಲ್ ರೈಟ್, ಹಿ ವಿಲ್ ಬಿ ಫೈನ್. ವಿಲ್ ಬಿ ಮುಂದೆ ನೀವು ಅಡ್ಜೆಕ್ಟಿವ್ ಆದರೂ ಹಾಕಿ, ಒಂದು ಪ್ಲೇಸ್ ಆದರೂ ಹಾಕಿ. ಹಿ ವಿಲ್ ಬಿ ಅ ಟೀಚರ್ ಅನ್ಬೋದು, ಅವನು ಟೀಚರ್ ಆಗಿರ್ತಾನೆ. ಹಿ ವಿಲ್ ಬಿ ಅ ಟೀಚರ್ ನೆಕ್ಸ್ಟ್ ಇಯರ್, ಮುಂದಿನ ವರ್ಷ ಅವನು ಟೀಚರ್ ಆಗಿರ್ತಾನೆ. ಇದೆಲ್ಲ ಸಿಂಪಲ್ ಫ್ಯೂಚರ್ ಟೆನ್ಸ್. ಇರ್ತಾನೆ, ಇರ್ತಾಳೆ ಅನ್ನೋ ಮೀನಿಂಗ್ ಕೊಡುತ್ತೆ. ಇರ್ತೀನಿ ಈ ಥರದ್ದೇ ಮೀನಿಂಗ್ ಕೊಡುತ್ತೆ. ಯಾಕಂದರೆ ಬಿ ಅನ್ನೋದು ಮೇನ್ ವರ್ಬ್ ಆಗಿ ಆ್ಯಕ್ಟ್ ಆಗ್ತಿದೆ. ಸೊ ಇನ್ ಕನ್ಕ್ಲೂಷನ್, ಇದು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್, ಇದು ಸಿಂಪಲ್ ಫ್ಯೂಚರ್ ಟೆನ್ಸ್. ವಿ ವೋಂಟ್ ಬಿ ಎಂಜಾಯಿಂಗ್ ವಿತೌಟ್ ಯು. ಇಲ್ಲಿ ನೋಡಿ, ವಿ ವಿಲ್ ನಾಟ್ ಬಿ. ವಿಲ್ ನಾಟ್ನ ನಾನು ಶಾರ್ಟ್ ಮಾಡಿದ್ದೀನಿ ಅಷ್ಟೇ. ದಿಸ್ ಟೈಮ್ ನೆಕ್ಸ್ಟ್ ವೀಕ್ ನಾವು ಕನ್ನಡದಲ್ಲಿ ಮುಂದಿನ ವಾರ ಫಸ್ಟ್ ಆಗ್ತೀವಿ, ಬಟ್ ಇಂಗ್ಲೀಷ್ನಲ್ಲಿ ಈ ಥರನೇ ಹೇಳ್ತೀವಿ. ದಿಸ್ ಟೈಮ್ ಟುಮಾರೋ, ದಿಸ್ ಟೈಮ್ ನೆಕ್ಸ್ಟ್ ವೀಕ್, ದಿಸ್ ಟೈಮ್ ಸಂಡೇ ಅಂತ. ಅದೇ ಥರನೇ ನೀವು ಯೂಸ್ ಮಾಡಿ, ಅದೇ ಕಾಮನ್ ಆ ಥರ ಹೇಳೋದೆ. ವಿಲ್ ಬಿ ಟ್ರಾವೆಲಿಂಗ್ ಟು ಮೈಸೂರು ಆರ್ ವಿ ವಿಲ್ ಬಿ ಟ್ರಾವೆಲಿಂಗ್ ಟು ಮೈಸೂರು. ವಿಲ್ ಬಿ ಹ್ಯಾವಿಂಗ್ ಅ ನೈಸ್ ಪಾರ್ಟಿ ದಿಸ್ ಸಂಡೇ. ಆರ್ ನೀವು ಟೈಮ್ಗೆ ಫಸ್ಟು ಫೋಕಸ್ ಶಿಫ್ಟ್ ಮಾಡಬೇಕು ಅಂದರೆ ಅದನ್ನು ಬಿಗಿನಿಂಗ್ನಲ್ಲೇ ಹಾಕಿಬಿಡಿ. ಇಲ್ಲಿ ನೋಡಿ, ಅವ್ನು ನಿನ್ನಿಂದ ಒಳ್ಳೆ ಬಿಹೇವಿಯರ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ. ಬಟ್ ಇಲ್ಲಾಕೆ ನಾನು ಬರ್ದಿಲ್ಲ ಮಾಡ್ತಾ ಇರ್ತಾನೆ ಅಂತ ಹೇಳಲ್ಲ ಆ ಥರ. ಅದು ಅಂಡರ್ಸ್ಟುಡ್. ಕೆಲವು ವರ್ಡ್ಗಳನ್ನ ನಾವು ಆ ಥರ ಹೇಳಲ್ಲ,
ಬಟ್ ಅದರ ಇಂಟೆನ್ಷನ್ ಕಂಟಿನ್ಯೂಯಸ್ಸೇ ಆಗಿರುತ್ತೆ. ನೀನು ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ತೀಯಾ, ಅವನು ನಿನ್ನಿಂದ ಒಳ್ಳೆ ಬಿಹೇವಿಯರ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಸ್ಪೆಸಿಫಿಕ್ ಟೈಮ್ನಲ್ಲಿ ಅಲ್ಲ, ನೀನು ಎಷ್ಟು ದಿನ ಕೆಲಸ ಮಾಡ್ತೀಯೋ ಅಷ್ಟೂ ದಿನ ಅಂತ ಅರ್ಥ. ಅದು ಅಂದರೆ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಅನ್ನೋ ಇಂಟೆನ್ಷನ್ನೇ ಇರುತ್ತೆ. ನಾವು ಕನ್ನಡದಲ್ಲಿ ಬರ್ದಿಲ್ಲ ಅಂದರೂ ಅದನ್ನು ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲೇ ಹೇಳಬೇಕು. ಹಿ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಅ ಗುಡ್ ಬಿಹೇವಿಯರ್ ಫ್ರಮ್ ಯು. ಮಾಡ್ತಾ ಇರ್ತಾನೆ ಅಂತ ನೀವು ಹೇಳಬೇಕಾಗಿಲ್ಲ, ಅದು ಅಂಡರ್ಸ್ಟುಡ್. ಅಟ್ 8 tomorrow I'll be waiting for you. At 8 I'll be waiting for your call. ಸೊ ಇದು ನೋಡಿ, ನೀವು ತುಂಬ ಫಾರ್ಮಲ್ ಆಗಿ ಈ ಥರ ಬರೀಬಹುದು. ಯಾರಿಗಾದರೂ ಟೆಕ್ಸ್ಟ್ ಮಾಡ್ತಾ ಇದ್ದೀರಾ, ಮೇಲ್ ಮಾಡ್ತಾ ಇದ್ದೀರಾ ಅಂದರೆ ವಿ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಅರೈವಲ್ ಟುಮಾರೋ, ಫಾರ್ ಯುವರ್ ರಿಪ್ಲೈ, ಫಾರ್ ಯುವರ್ ರೆಸ್ಪಾನ್ಸ್, ಫಾರ್ ಯುವರ್ ಮೇಲ್. ನಾನು ಈ ಥರ ಹೇಳಿದ ತಕ್ಷಣ ನೀವು ಆ ಸೆಂಟೆನ್ಸ್ಗಳನ್ನೆಲ್ಲ ಮಾಡ್ಕೋಬೇಕು. ನಿಮ್ಮದೇ ಓನ್ ಎಕ್ಸಾಂಪಲ್ಸ್ ಮಾಡಿ ಅಂತೀನಲ್ವಾ, ಆ ಥರ ಮಾಡಿದ್ರೆ ನಿಮ್ಗೆ ಯಾವತ್ತೂ ಕನ್ಫ್ಯೂಷನ್ಸ್ ಇರಲ್ಲ. ರೈಟಿಂಗ್ ತುಂಬ ಇಂಪಾರ್ಟೆಂಟ್. This time next year, you will be working in a big company. I will still be doing the same job next year. ನೋಡಿ, ಸ್ಟಿಲ್ ಅಂದರೆ ಏನೋ ಇನ್ನೂ ನಾ ಮುಂದಿನ ವರ್ಷನೂ ಕೂಡ ಇನ್ನೂ ಅದೇ ಕೆಲಸ ಮಾಡ್ತಿರ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಸೊ ಈ ಥರ ನೋಡಿ, ಸ್ಟಿಲ್, ನಾಟ್ ಯಾವಾಗಲೂ ವಿಲ್ ಬಿ ಮಧ್ಯದಲ್ಲೇ ಹಾಕಬೇಕು. ಟೇಕ್ ಯುವರ್ ಅಂಬ್ರೆಲಾ, ಇಟ್ ವಿಲ್ ಬಿ ರೈನಿಂಗ್ ವೆನ್ ಯು ರಿಟರ್ನ್. ಯಾವಾಗ ಮಳೆ ಬರ್ತಾ ಇರುತ್ತೆ? ವೆನ್ ಯು ರಿಟರ್ನ್. ಸೊ ನೋಡಿ, ವೆನ್ ಅನ್ನೋದು ಫ್ಯೂಚರ್ ಟೆನ್ಸಲ್ಲೂ ಯೂಸ್ ಆಯ್ತಲ್ವಾ? ಹಾಂ, ಅಂದರೆ ಏನು, ಫ್ಯೂಚರ್ನ ಆ ಟೈಮ್ನಲ್ಲಿ ಏನಾಗ್ತಾ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ವೆನ್ ಮತ್ತು ವೈಲ್ ಹೇಳ್ಕೊಟ್ನಲ್ವಾ, ಸೇಮ್ ಎಕ್ಸಾಕ್ಟ್ ಅದೇ ಇಂಪ್ಲಿಕೇಶನ್ನೇ ಇಲ್ಲೂ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ಯಾವಾಗಲೂ ವೆನ್ ಮುಂದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನೇ ಯೂಸ್ ಮಾಡಿ. ರೈಟ್? ಐ ವಿಲ್ ಬಿ ಕುಕಿಂಗ್ ಡಿನ್ನರ್ ವೆನ್ ಯು ಗೆಟ್ ಬ್ಯಾಕ್ ಹೋಮ್. ಗೊತ್ತಾಯ್ತಲ್ಲ? ವೆನ್ ಮುಂದೆ ಬರೋದೆಲ್ಲ ಯಾವಾಗಲೂ ಪ್ರೆಸೆಂಟ್ ಸಿಂಪಲ್ನಲ್ಲೇ ಹಾಕಬೇಕು. ಎಸ್, ಫ್ಯೂಚರ್ ಟೆನ್ಸ್ ಹೇಳ್ತಿದ್ರು, ಪ್ರೆಸೆಂಟ್ ಸಿಂಪಲ್ಲೇ ಹಾಕಿ ವೆನ್ ಮುಂದೆ. ನೋಡಿ, ಇಲ್ಲೂ ಅಗೇನ್ ಅದೇ ಥರನೇ ಬರುತ್ತೆ. ಹೂ ವಿಲ್ ಬಿ ವೇಟಿಂಗ್ ಫಾರ್ ದೆಮ್ ವೆನ್ ದ ಟ್ರೈನ್ ಅರೈವ್ಸ್. ನೋಡಿ, ಪ್ರೆಸೆಂಟ್ ಸಿಂಪಲ್ ಯೂಸ್ ಮಾಡಿದ್ನಲ್ವಾ? ಸೊ ಇಲ್ಲಿ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ, ಹೂ ವಿಲ್ ಬಿ ವೇಟಿಂಗ್ ಫಾರ್ ದೆಮ್ ವೆನ್ ದ ಟ್ರೈನ್ ಅರೈವ್ಸ್. ಇಲ್ಲಿ ಅಗೇನ್ ಮತ್ತೆ ಬಂತು ನೋಡಿ. ಈಗ ಫ್ಯೂಚರ್ ಬಗ್ಗೆನೇ ನಾನು ಮಾತಾಡ್ತಿದ್ದೀನಿ. ಅವನು ಡೆಲ್ಲಿಯಲ್ಲಿದ್ದರೆ ಫ್ರೆಂಡ್ಸ್ ಜೊತೆನೇ ಇರ್ತಾನೆ. ವೆನ್ ಹಿ ಈಸ್ ಇನ್ ಡೆಲ್ಲಿ, ಇದು ಫ್ಯೂಚರ್ ಬಗ್ಗೆನೇ ಹೇಳ್ತಾ ಇದೆ. ಅವನು ಡೆಲ್ಲಿಯಲ್ಲಿ ಇದ್ದಾಗ, ಅದಕ್ಕೆ ನೋಡಿ ಪ್ರೆಸೆಂಟ್ ಸಿಂಪಲ್ನಲ್ಲೇ ಹಾಕಿದ್ದೀನಿ. ಹಿಲ್ ಬಿ ಸ್ಟೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್. ವಿಲ್ ದೇ ಬಿ ರಿಯಲಿ ವೇಟಿಂಗ್ ಫಾರ್ ಅಸ್? ನೋ ವರೀಸ್, ನೋಬಡಿ ವಿಲ್ ಬಿ ವೇಟಿಂಗ್ ಫಾರ್ ಅಸ್. ಸೊ ಇಲ್ಲಿ ನೋಡಿ, ನೋಬಡಿ ವಿಲ್ ಬಿ ವೇಟಿಂಗ್ ಫಾರ್ ಅಸ್ ಅಂದರೆ ಯಾರೂ ವೆಯ್ಟ್ ಮಾಡ್ತಾ ಇರಲ್ಲ. ಇಲ್ಲಿ ನೋಬಡಿನಲ್ಲೇ ನೋ ಇದೆ, ಅಂದರೆ ಇಲ್ಲೇ ನೆಗೆಟಿವ್ ಮೀನಿಂಗ್ ಕೊಡ್ತಾ ಇದೆ. ನೀವು ಮತ್ತೆ ಈ ಥರ ಹೇಳಬಾರ್ದು, ನೋಬಡಿ ವಿಲ್ ನಾಟ್ ಬಿ ವೇಟಿಂಗ್ ಅಂತ. ಸೊ ಇದು ಒಂದು ಜನರಲ್ ರೂಲ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನೋಬಡಿ, ನಥಿಂಗ್, ನೆವರ್, ನೋವೇರ್ ಬಂದಾಗ ನಾಟ್ನ ಹಾಕಲೇಬಾರ್ದು, ಅದರಲ್ಲೇ ನೆಗೆಟಿವ್ ವರ್ಡ್ ಇದೆ. What will you be doing tomorrow? What will you be doing at this time tomorrow? Right? ಸೊ ಗೊತ್ತಾಯ್ತಲ್ವಾ? ಆ್ಯಂಡ್ ವಿಲ್ ಬಿ ಜಾಗದಲ್ಲಿ ನೀವು ಶಲ್ ಬಿ ಕೂಡ ಯೂಸ್ ಮಾಡ್ಬೋದು, ಫಾರ್ಮಲ್ ಆಗುತ್ತೆ. ರೈಟ್? ನೀವು ವಿಲ್ ಜಾಗದಲ್ಲಿ ಶಲ್ ಯೂಸ್ ಮಾಡ್ಬೋದು, ವಿಲ್ ಬಿ ಜಾಗದಲ್ಲಿ ಶಲ್ ಬಿ ಯೂಸ್ ಮಾಡ್ಬೋದು. ಇವತ್ತಿನ ಕ್ಲಾಸ್ನಲ್ಲಿ ನಾವು ಅದನ್ನೇ ಕಲ್ತೀವಿ ಅಲ್ವಾ? ಇದು ಕೂಡ ತುಂಬ ಫಾರ್ಮಲ್ ಆಗುತ್ತೆ. ಯಾರಿಗೆ ಅಂದರೆ ಐ ಮತ್ತು ವಿ ಸಬ್ಜೆಕ್ಟಿಗೆ ಮಾತ್ರ. ಈ ಒಂದು ಪಾಯಿಂಟ್ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿರಲಿಲ್ಲ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಶಲ್ ವಿಲ್ ಬದಲು ಯೂಸ್ ಮಾಡ್ಬೋದು, ಶಲ್ ಬಿ ವಿಲ್ ಬಿ ಬದಲು ಯೂಸ್ ಮಾಡ್ಬೋದು. ಕೇವಲ ಐ ಮತ್ತು ವಿ ಸಬ್ಜೆಕ್ಟ್ಸ್ಗೆ ಮಾತ್ರ, ಬೇರೆ ಸಬ್ಜೆಕ್ಟ್ಸ್ಗೆ ಅಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ, ಬೇರೆ ಸಬ್ಜೆಕ್ಟ್ ಜೊತೆ ಶಲ್ನ ಯೂಸ್ ಮಾಡಬಾರ್ದು. ಸೊ ಶಲ್ ಯೂಸ್ ಮಾಡಿದ್ರೆ ಸೆಂಟೆನ್ಸ್ ಫಾರ್ಮಲ್ ಆಗುತ್ತೆ ಅಷ್ಟೇ. ಗೊತ್ತಾಯ್ತಲ್ಲ? ಸೊ ಕನ್ಫ್ಯೂಷನ್ ಇದ್ದರೆ ಇನ್ನೊಂದು ಸರಿ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.